ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ ವೃದ್ಧೆಯೊಬ್ಬರು ಗ್ರಾಮಕ್ಕೆ ಹೋಳಿಗೆ ಊಟ ಹಾಕಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಯಬಾಗದ ಸುಟ್ಟಟ್ಟಿ ಗ್ರಾಮದಲ್ಲಿ ವೃದ್ಧೆ ಅಕ್ಕತಾಯಿ ಗ್ರಾಮಸ್ಥರಿಗೆ ಹೋಳಿಗೆ ಊಟ ಹಾಕಿಸಿದ್ದಾರೆ. 10 ಕಂತಿನ ಹಣ ಬಂದಿದೆ, ಹೀಗಾಗಿ ಗ್ರಾಮ ದೇವತೆಗೆ ಪೂಜೆ ಸಲ್ಲಿಸಿ ಊಟ ಹಾಕಿಸಿದ್ದೇನೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಹೋಳಿಗೆ ಮಾಡಕ ಮುಂದಾಗಿನ್ರಿ ಸಿದ್ದರಾಮಯ್ಯನ ಬದಲ ಸಿದ್ದರಾಮಯ್ಯನ ಮಾಡಿದೀವಿ. ಇನ್ನು ಹೋಳಿಗೆ ಊಟ ಹಾಕಿಸಿದ್ದ ವೃದ್ಧೆಗೆ ಕರೆ ಮಾಡಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತನಾಡಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯನ್ನ ನಿಮ್ಮಂಥವರಿಗೆ ಕೊಟ್ಟು ಸಾರ್ಥಕ ಆಯಿತು ಎಂದು ಧನ್ಯವಾದ ತಿಳಿಸಿದ್ದಾರೆ. ತಮ್ಮ ಪಿಎಯನ್ನ ವೃದ್ಧೆ ಮನೆಗೆ ಕಳುಹಿಸಿ ಸನ್ಮಾನ ಮಾಡಿಸಿ ಸೀರೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಬಹಳ ಖುಷಿ ಆಯ್ತು ನಮಗಂತ್ರಿ ನೋಡಿ, ಸ್ವಾರ್ಥಕ್ಕೆ ಮುಟ್ಟಿತು. ಗೃಹಲಕ್ಷ್ಮಿ ಯೋಜನೆ ಮಾಡಿ ನಿಮ್ಮಂಥವ್ರಿಗೆಲ್ಲ ಕೊಟ್ಟ ನಮ್ ಭಾಳ ಅಂದ್ರೆ ಭಾಳ ಖುಷಿ ಅನಿಸ್ತು. ಮತ್ತು ಅದ್ರಾಗ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅದನ್ನ ವಿಡಿಯೋನು ತೋರಿಸ್ತೇನೆ. ಕಾವೇರಿ ನದಿ ಮಧ್ಯೆ ಸಿಲುಕಿ ಅಪಾಯದಲ್ಲಿದ್ದ 5 ಪ್ರವಾಸಿಗರ ರಕ್ಷಣೆ ಮಾಡಲಾಗಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರ ಬಳಿ ಘಟನೆ ನಡೆದಿದೆ. ತೆಪ್ಪ ನಡೆಸುವ ತಂಡ ರಕ್ಷಿಸಿ ದಡ ಸೇರಿಸಿದೆ. ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ 108 ಬಗೆಯ ಲಡ್ಡು ತಯಾರಿ ಮಾಡಲಾಗಿದೆ. ಎಲ್ಲಾ ಬಗೆಯ ಹಣ್ಣು, ತರಕಾರಿ, ಡ್ರೈ ಫ್ರೂಟ್ಸ್ ಮತ್ತು ಧಾನ್ಯಗಳಿಂದ ಬಗೆ ಬಗೆಯ ಲಾಡುಗಳನ್ನು ತಯಾರಿಸಲಾಗಿದೆ. ಶ್ರೀ ಕೃಷ್ಣ ಮಠದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ಕಳೆಗಟ್ಟಿದ್ದು ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಕೆಲಸಕ್ಕೆ ಹೋಗಿ ಮಧ್ಯಾಹ್ನ ಊಟಕ್ಕೆ ಬರೋದ್ರೊಳಗೆ ಮನೆಯೇ ನೆಲಸಮವಾಗಿದೆ. ಬೆಳಗಾವಿಯ ಗಣೇಶಪುರದ ಲಕ್ಷ್ಮಿ ಟೆಕ್ನಲ್ಲಿ ಪುಷ್ಪಾ ಗಂಗರಾಜ್ ಎಂಬುವರ ಮನೆಯನ್ನ ಒತ್ತುವರಿ ಮಾಡಲಾಗಿದೆ ಎಂದು ಆರೋಪಿಸಿ ಧ್ವಂಸ ಮಾಡಿದ್ದಾರೆ. ಜಾಗ ತಮ್ಮದೆಂದು ಮೋಹನ್ ಸಾಂಬ್ರೇಕರ್ ಎಂಬಾತ ಮನೆ ಕೆಡವಿಸಿರುವುದಾಗಿ ಆರೋಪಿಸಲಾಗಿದೆ. ಅವರು JCB ತಂದು ಕೆಡವನ ನಮ್ಮ ಮಗಳು ಯಾರು ಇಲ್ಲವ್ರು ಫೋನ್ ಮಾಡ್ಯಾರ್ರಿ. ಫೋನ್ ಮಾಡೋಣ ನಮ್ಮ ಮಗಳು ಅಲ್ಲಿಂದ ಬಂದಿಡ್ರಿ ಅಂಗನವಾಡಿದಿಂದ. ನಮ್ಗೆ ನಮ್ಗೆ ನ್ಯಾಯ ಬೇಕ್ರಿ ಸರ್. ನಮ್ಮ ಮನೆ ಕಟ್ಟಿಕೊಡ್ಬೇಕ್ರಿ. ನಮ್ಮ ಹೆಣ್ಮಕ್ಳು ಇದಾವ್ರಿ. ನಮ್ಮ ಹೆಣ್ಮಕ್ಳಿಗೆ ಎಲ್ಲಿ ಹೋಗಾಕ ಜಾಗ ಇಲ್ರಿ ಸರ್. ಯಾದಗಿರಿಯಲ್ಲಿ ಮತಾಂತರ ಯತ್ನ ಪ್ರಕರಣ ಬಯಲಾಗಿದೆ. ಗಿರಿನಗರ ಬಡಾವಣೆಯ ಆಂಜನೇಯ ದೇವಸ್ಥಾನ ಬಳಿ ಕ್ರೈಸ್ತ ಧರ್ಮದ ಪ್ರಚಾರ ನಡೆಸಿ ಹಿಂದೂ ಧರ್ಮ ದೇವರುಗಳನ್ನ ಹೀಯಾಳಿಸಿರುವ ಆರೋಪ ಕೇಳಿಬಂದಿದೆ. ಹಣ, ಸೈಟ್ ಆಸೆ ತೋರಿಸಿ ಮತಾಂತರಕ್ಕೆ ಯತ್ನಿಸಿದ್ದಾರಂತೆ. ಕ್ರಮಕ್ಕಾಗಿ ಸ್ಥಳೀಯ ನಿವಾಸಿಗಳು ಆಗ್ರಹಿಸಿದ್ದಾರೆ. ಬೆಳಗ್ಗೆ ಬೈಕ್ ಸವಾರರಿಗೆ ಗದಗ ಟ್ರಾಫಿಕ್ ಪೊಲೀಸರು ಬಿಸಿ ಮುಟ್ಟಿಸಿದ್ರು. ಎಣ್ಣೆ ಮತ್ತಲ್ಲಿ ಬೈಕ್ ಸವಾರಿ ಮಾಡ್ತಿದ್ದವರು ಪೊಲೀಸರ ಕೈಗೆ ಸಿಕ್ಕಿ ಪರದಾಡಿದ್ರು. ಒಬ್ಬ ಬಿಟ್ಬಿಡಿ ಅಂತ ಕಾಲಿಗೆ ಬಿದ್ದು ಗೋಳಾಡಿದ್ರೆ ಕರ್ಕಶ ಸೈಲೆನ್ಸರ್ ಹಾಕಿ ನಿಯಮ ಉಲ್ಲಂಘಿಸಿದ್ದ ಮತ್ತೊಬ್ಬ ಟೈಮ್ ವೇಸ್ಟ್ ಮಾಡಬೇಡಿ, ಬೈಕ್ ಬಿಡಿ ಎಂದು ಅವಾಜ್ ಹಾಕಿದ್ದಾನೆ.